ಕಳೆದ ಬಾರಿ ನಾನು ಮಾಡ್ತಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಮುಖ್ಯ ವಿಭಾಗದ ಒಂದು ಹೆಸರು ಏನಂತ ಹೇಳಿದ್ರೆ, ದೇವದೂತರಿಗೂ ಮತ್ತು ದೊಬ್ಬಲ್ಪುಟ್ಟ ದೇವದೂತರು ಅಂದ್ರೆ ಸೈತಾನನ ಸೇವಕರು ಮತ್ತು ದೆವ್ವಗಳು ಅಂತ ನಾವು ಕರೆಯುವಂತವರಿಗೂ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನಾನು ನಿಮಗೆ ತಿಳಿಸುತ್ತಾ ಬಂದೆ. ಇಲ್ಲಿಯ ತನಕ ಕಳೆದ ಸೆಷನ್ ವರೆಗೆ ನಾನು 9 ವ್ಯತ್ಯಾಸಗಳನ್ನ ನಿಮಗೆ ತಿಳಿಸಿದೆ. ಬಹುಶಃ ನನಗೆ ಅನಿಸ್ತದೆ ಅದು ನನಗೆ ತೃಪ್ತಿ ತಂದಿಲ್ಲ, ಆದರೂ ಅದನ್ನ ಮುಗಿಸ್ಬೇಕೆಂಬ ಒಂದು ದೃಷ್ಟಿಯಲ್ಲಿ ನಾನು ಅದನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನು ವಿವರಿಸಿದ್ದೇನೆಂದು ನಾನು ನಂಬ್ತೇನೆ. ನಿಮಗೆ ಅದು ಅರ್ಥವಾಗಿದೆ ಎಂಬುದಾಗಿ ನಾನು ಅದನ್ನ ನಂಬ್ತೇನೆ. ಅದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂತ ವಿಷಯ, ದೆವ್ವಗಳ ಒಂದು ಕಾರ್ಯ ಅಂತ ಹೇಳುವಾಗ, ದೆವ್ವಗಳು ವಿಶ್ವಾಸಿಗಳ ಶತ್ರುಗಳು. ಅಂದ್ರೆ ಸೈತಾನನ ದೂತರು, ಇಲ್ಲ ದೊಬ್ಬಲ್ಪುಟ್ಟ ದೇವದೂತರು, ದೆವ್ವಗಳು, ಇವು ಮೂರು ಒಂದೇ. ಈ ಒಬ್ಬರಿಗೆ ಹೇಳುವಂತ ಹೆಸರುಗಳು. ಇವರು ವಿಶ್ವಾಸಿಗಳಿಗೆ ಶತ್ರುಗಳು, ವಿಶ್ವಾಸಿಗಳಿಗೆ ಹಿಂಸೆ ಕೊಡ್ತವೆ, ಮತ್ತೆ ವಿಶ್ವಾಸಿಗಳಿಗೆ ಬಹಳ ತೊಂದರೆ ಕೊಡುತ್ತೆ. ತೊಂದರೆ ಅಂದ್ರೆ ಬೇರೆ ರೀತಿಯಲ್ಲಿ ನೀವು ಗ್ರಹಿಸಬೇಡ್ರಿ, ಈ ಲೋಕದ ಅರ್ಥನ ಅದಕ್ಕೆ ಅಪ್ಲೈ ಮಾಡಬೇಡಿ, ಅದಕ್ಕೆ ಅನ್ವಯಿಸುವಂತೆ ನೀವು ಯೋಚನೆ ಮಾಡಬೇಡ್ರಿ. ಅವು ಈ ದೆವ್ವಗಳಿಗೆ ದೇವರ ಮಕ್ಕಳ ಮೇಲೆ ಒಂದು ದ್ವೇಷ ಇದೆ, ಅದನ್ನ ಕೇಳುಂಟು ಮಾಡಬೇಕು ಮತ್ತು ನಮ್ಮನ್ನ ಕ್ರಿಸ್ತ ನಂಬಿಕೆಯಿಂದ ಹಿಂಜರಿಸಬೇಕೆಂಬುದು ಅವುಗಳ ಒಂದು ಮುಖ್ಯ ಆದ್ಯ ಕರ್ತವ್ಯ ಎಂಬುದಾಗಿ ನಾನು ನಿಮಗೆ ತಿಳಿಸಿದೆ. ಈಗ ನನಗೆ ಅಂತ ಹೇಳುವಾಗ, ನಮಗೆ ಒಂದು ಕೋಪ ಬರುವುದಾದರೆ, ಇಲ್ಲ ಒಂದು ವಿಷಯ ಸಹೋದರಿಯ ಮೇಲೆ ಕೆಟ್ಟ ರೀತಿಯಲ್ಲಿ ಮಾತುಗಳ ಮೂಲಕ ವಾಗ್ದಾಳಿ ಮಾಡುವುದಾದರೆ, ಅಥವಾ ಅವರ ತೇಜೋವಧೆಗಳನ್ನು ಮಾಡುವುದಾದರೆ, ಅದು ಮನುಷ್ಯನ ಗುಣ ಎಂಬುದಾಗಿ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ತೇವೆ. ಆದ್ರೆ ಮನುಷ್ಯನು ಆ ಗುಣವನ್ನ ಪ್ರದರ್ಶಿಸಬೇಕಾದ್ರೆ ಅದಕ್ಕೆ ಒಂದು ದೆವ್ವ, ಅಲ್ಲವೇ ಒಂದು ದೊಬ್ಬಲ್ಪುಟ್ಟ ದೇವದೂತರು ಕಾರಣ ಇರುತ್ತಾರೆ ಎಂಬುದನ್ನ ನಾನು ನಿಮಗೆ ತಿಳಿಸಿದೆ. ಸುಳ್ಳು ಹೇಳಬೇಕಾದ್ರೂ ಅದು ದೇವರ ಬಳಿಯಿಂದ ಅವು ಕೇಳ್ಕೊಂಡು ಬಂದು ನಮ್ಮಲ್ಲಿ ಹೋಗಿ ನಮ್ಮಿಂದ ಸುಳ್ಳನ್ನು ಹೇಳಿಸ್ತದೆ. ಅಂದ್ರೆ ಸುಳ್ಳು ಹೇಳುವವನು ಕೂಡ ದೆವ್ವಗಳಿಂದ ಅವನು ಉತ್ತೇಜಿಸಲ್ಪಟ್ಟವನೆಂಬುದಾಗಿ ನಾನು ತಿಳಿಸುತ್ತಾ ಬಂದೆ. ಈ ದಿವಸ 10ನೇ ವ್ಯತ್ಯಾಸವನ್ನ ನೋಡೋಣ. 10ನೇ ವ್ಯತ್ಯಾಸ, ದೆವ್ವಗಳಿಗೂ ಮತ್ತು ದೇವದೂತರಿಗೂ, ಇಲ್ಲವೇ ದೇವದೂತರಿಗೂ ಮತ್ತು ದೊಬ್ಬಲ್ಪಟ್ಟ ದೇವದೂತರಿಗೂ ಇಲ್ಲ ಸೈತಾನನ ಸೇವಕರಿಗೂ ಇರ್ತಕ್ಕಂಥ ಆ ವ್ಯತ್ಯಾಸ. 10ನೇ ವ್ಯತ್ಯಾಸದಲ್ಲಿ ನಾನು ಕಳೆದ ಬಾರಿ ಸ್ವಲ್ಪ ನಾನು ಮಾತನಾಡಿ ಬಿಟ್ಟಿದ್ದೆ, ಇವತ್ತು ಅದನ್ನ ಮುಂದುವರಿಸ್ತೇನೆ. ಇರುವಂತ ಸಮಯದಲ್ಲಿ ಅದನ್ನ ಮುಕ್ತಾಯ ಮಾಡಲು ನಾನು ಪ್ರಯತ್ನ ಮಾಡ್ತೇನೆ. 10ನೇ ವ್ಯತ್ಯಾಸ, ದೇವದೂತರಿಗೆ ಇರ್ತಕ್ಕಂಥ ಗುಣ. ದೇವದೂತರು ಎಂದಿಗೂ ಮನುಷ್ಯರಿಂದ ಆರಾಧನೆ ಹೊಂದುವುದಕ್ಕೆ ಅಪೇಕ್ಷೆ ಪಡುವುದಿಲ್ಲ. ದೇವದೂತರು ಎಂದಿಗೂ ಮನುಷ್ಯರಿಂದ ಆರಾಧನೆ ಹೊಂದುವವರಲ್ಲ, ಇಲ್ಲ ಆರಾಧನೆ ಹೊಂದಲು ಅಪೇಕ್ಷೆ ಪಡುವುದಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನಂತ ಹೇಳಿದ್ರೆ, ಏಕೆ ದೇವದೂತರು ಪೂಜೆಯನ್ನು ಹೊಂದುವುದಿಲ್ಲ, ಆರಾಧನೆಯನ್ನು ಹೊಂದುವುದಿಲ್ಲ, ಮತ್ತು ಮನುಷ್ಯರಾದ ನಾವು ಕೂಡ, ವಿಶ್ವಾಸಿಗಳು ಕೂಡ ನಾವು ದೇವದೂತರನ್ನ ಕೊಂಡಾಡುವುದೂ ಇಲ್ಲ, ಅವರು ಯಾವ ಸ್ತೋತ್ರಗಳನ್ನು ನಾವು ಸಮರ್ಪಿಸುವುದೂ ಇಲ್ಲ. ಇದಕ್ಕೆ ಕಾರಣ ಏನು ಎಂಬುದನ್ನ ಒಂದು 2-3 ಕಾರಣಗಳನ್ನ ಮಾತ್ರ ನಾನು ತಿಳಿಸಲು ಬಯಸ್ತೇನೆ. ಮೊದಲನೆಯ ಕಾರಣ, ದೇವದೂತರು ದೇವರಿಗೂ ಮತ್ತು ಆತನ ದಾಸರಿಗೂ ಮತ್ತು ಆತನ ಮಕ್ಕಳಿಗೂ, ದೇವದೂತರು ದೇವರಿಗೂ ಮತ್ತು ದೇವರ ಮಕ್ಕಳಿಗೂ ಮತ್ತು ಆತನ ದಾಸರಿಗೂ. ದೇವರ ಮಕ್ಕಳು ದಾಸರೆಂಬುವಾಗ ಅಂತ ಹೇಳುವಾಗ ಅದು ಒಬ್ಬರೇ, ಅಂದ್ರೆ ವಿಶ್ವಾಸಿಗಳಿಗೆ ಅಂತ ನಾನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಇವರಿಗೆ ದಾಸರು ಅವರು ನೋಡಿ, ಇವರಿಗೆ ದೇವರಿಗೂ ಮತ್ತು ಆತನ ಮಕ್ಕಳಿಗೂ, ಅಂದ್ರೆ ವಿಶ್ವಾಸಿಗಳಿಗೂ ಅವರು ಏನಂತೆ ದಾಸರಾಗಿದ್ದಾರೆ, ಸೇವಕರಾಗಿದ್ದಾರೆ. ನಾವು ಎಲ್ಲಿ ಓದ್ತೇವೆ? ಇಬ್ರಿಯ 2ನೇ ಅಧ್ಯಾಯ 6 ಮತ್ತು 7ರಲ್ಲಿ ಓದುವಾಗ, ಇಬ್ರಿಯ 2 ಮತ್ತು 2ನೇ ಅಧ್ಯಾಯ 6ನೇ ಮತ್ತು 7ನೇ ವಚನ ಓದುವಾಗ, ಅಲ್ಲಿ ಒಂದು ಭಾಗದಲ್ಲಿ ಅವನನ್ನು, ಅಂದ್ರೆ ಮನುಷ್ಯನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದಾನೆ. ಮನುಷ್ಯರಾದ ನಮ್ಮನ್ನ
ಸ್ವಲ್ಪ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದಾನೆ. ಅಂದ ಮಟ್ಟಿಗೆ ಅವರು ನಮಗಿಂತಲೂ ಉನ್ನತವಾಗಿರುವಂತವ್ರು ಎಂಬುದಾಗಿ ಆ ವಾಕ್ಯ ನಮಗೆ ಅರ್ಥೈಸಿಕೊಡ್ತದೆ. ಅವರು ಉನ್ನತವಾಗಿದ್ದರೂ ಕೂಡ ದೇವರು ಆ ಉನ್ನತವಾದಂತ ದೇವದೂತರನ್ನ ನಮ್ಮ ಸೇವೆಗೋಸ್ಕರ ಈ ಲೋಕದಲ್ಲಿ ಇಟ್ಟಿದ್ದಾನೆ ಎಂಬುದನ್ನ ಈ ವಾಕ್ಯಗಳ ನಾವು ಈ ಮೊದಲನೇ ಪ್ರಶ್ನೆ ಅದಕ್ಕೆ ಉತ್ತರವಾಗಿ ನಾವು ಕೊಡಬಹುದು. ಆದ್ರೆ ಇದು ಮೊದಲನೇ ಒಂದು ಕಾರಣ. ಇದನ್ನ ದಯಮಾಡಿ ನನ್ನೊಂದಿಗೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 10ರಿಂದ 10ನೇ ವಚನವನ್ನ ನಾವು ಓದ್ಕೊಳ್ಳೋಣ. 19ನೇ ಅಧ್ಯಾಯ 10ನೇ ವಚನ. ಯಾರಾದ್ರೂ ಸಿಕ್ಕಿದವರು ಓದಿ ನನಗೆ ಸಹಾಯ ಮಾಡಬಹುದು, ಯಾರು ಬೇಕಾದ್ರೂ ಓದಬಹುದು. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಅಂದನು. ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮವೇ. ಥ್ಯಾಂಕ್ ಯು ಬ್ರದರ್. ಮತ್ತೆ ಇನ್ನೊಂದು ವಾಕ್ಯ, ಅದೇ ಪ್ರಕಟಣೆ 22ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ ನೋಡಿಕೊಳ್ಳಿ. 8 ಮತ್ತು 9. ಕಂಡವನು ಯೆಹೋವನೆಂಬ ನಾನೇ. ನಾನು ಕೇಳಿ ಕರೆಕ್ಷನ್ ತಗೊಳ್ಳಿ. ಯೆಹೋವ ಅಲ್ಲ, ಯೋಹಾನನೆಂಬ ನಾನೇ. ಬ್ರದರ್ ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಾನು ಓದ್ತೇನೆ. ಈ ಸಂಗತಿ ಎಸ್ ಓದಿ ಬ್ರದರ್. ಈಗ ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನೇ. ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ಮುಂದೆ ಓದಿ, 9 ಓದಿ. ಅವನು ನನಗೆ, ಮಾಡಬೇಡ, ನೋಡು, ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ಎರಡೂ ವಾಕ್ಯಗಳನ್ನ ನೀವು ಗಮನಿಸಿರಿ. ಎರಡೂ ವಾಕ್ಯಗಳಲ್ಲಿ ಮೊದಲನೇ ಒಂದು ವಾಕ್ಯದಲ್ಲಿ ಇದೇ ಯೋಹಾನನು ಇದನ್ನೆಲ್ಲ ತೋರಿಸ್ತಿರ್ತಕ್ಕಂಥ ದೇವದೂತನಿಗೆ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರಿಗೂ ಜೊತೆ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಅಂದನು. ಇಲ್ಲಿ ಈಗ ನಾವು ಎಲ್ಲಿ ಎಡುತ್ತಾ ಇದ್ದೇವೆ ಎಂಬುದನ್ನ ನಾನು ನಿಮ್ಗೆ ತಿಳಿಸಬೇಕು. ಈ ವಾಕ್ಯದ ಪ್ರಕಾರ ಆ ದೇವದೂತನು ಯೋಹಾನನಿಂದ 2 ಬಾರಿ ಆ ಪಾದಕ್ಕೆ ನಮಸ್ಕಾರ ಮಾಡುವುದನ್ನ ತಿರಸ್ಕರಿಸಿ ಒಂದು ತಿದ್ದುವಿಕೆಯನ್ನು ಕೊಡ್ತಾನೆ ಅವನಿಗೆ. ಅಂದ್ರೆ ನೀನು ದೇವರಿಗೆ ನಮಸ್ಕಾರ ಮಾಡಿದ್ರೆ ಅಡ್ಡ ಬಿದ್ದು ದೇವರನ್ನ ನೀನು ಆರಾಧಿಸು, ದೇವರಿಗೆ ನಮಸ್ಕಾರ ಮಾಡು. ಅಡ್ಡ ಬೀಳುವುದು, ನಾವು ನಿಂತಾಗ ಯಾರು ಹಿರಿಯರು ಸಿಕ್ಕಿದಾಗ ನಮಸ್ಕಾರ ಮಾಡ್ತೇವೆ, ಅದು ಬೇರೆ ವಿಷಯ. ಆದರೆ ಒಂದು ಪದ್ಧತಿ ಉಂಟು. ನಾವು ನಮ್ಮ ಕುಟುಂಬಗಳಲ್ಲಿ ನಮಗಿಂತಲೂ ಹಿರಿಯರು, ಹೆಣ್ಣು ಮಕ್ಕಳು ತಂದೆ ತಾಯಿಗಳಿಗೆ, ಅಜ್ಜಿ ತಾತಂದ್ರಿಗೆ, ಮತ್ತೆ ಕೆಲವು ಸಹೋದರ ಸಹೋದರಿಯರು ದೇವರ ಸೇವಕರಿಗೆ ಪಾದಕ್ಕೆ ನಮಸ್ಕಾರ ಮಾಡುವುದನ್ನ ನಾವು ಗಮನಿಸಿದ್ದೇವೆ. ಅನೇಕ ಕಡೆ ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿಯ ಶವವನ್ನು ಇಟ್ಟಿರುವಂತ ಸ್ಥಳದಲ್ಲೂ ಕೂಡ ಅನೇಕ ದೇವ ಮಕ್ಕಳು ಹೋಗುವಾಗ ಅಲ್ಲಿ ಏನಾಗ್ತದೋ ಗೊತ್ತಿಲ್ಲ, ಅವರ ಮನಸ್ಸಿನಲ್ಲಿ ಆ ಹೂವೆಲ್ಲ ಹಾಕಿದ್ಮೇಲೆ ಅವರ ಕಾಲಿಗೆ ಒಂದು ನಮಸ್ಕಾರವನ್ನ ಮಾಡುವುದನ್ನ ನೀವು ಗಮನಿಸಿರಿ. ಮತ್ತೆ ಕೆಲವು ಕಡೆ ಕೆಲವು ವಿಶೇಷ ಸಂದರ್ಭಗಳು, ಅಂದ್ರೆ ಮದುವೆ, ಎಂಗೇಜ್ಮೆಂಟ್ ಮಾಡುವುದು, ನಿಷ್ಕರ್ಷೆಯ ದಿನಗಳಲ್ಲಿ ಸಭಾ ಸೇವಕರು ಮತ್ತು ಸಭಾ ಮುಖ್ಯಸ್ಥರುಗಳು ಬಂದು ಪ್ರಾರ್ಥನೆ ಕೂಟವನ್ನ ನೆರವೇರಿಸುವಂತ ಸಂದರ್ಭದಲ್ಲಿ ಒಂದು ಅವಕಾಶ, ಅಡ್ಡ ಬೀಳುವುದು, ಅಡ್ಡ ಬಿದ್ದು ಆಶೀರ್ವಾದ ತೆಕ್ಕೊಳ್ಳಿ ಅಂತಾನೆ ಕೆಲವು ಸಭೆಯ ನಾಯಕರುಗಳು ಹೇಳುವುದನ್ನ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಇಲ್ಲಿ ದೇವದೂತನು ಏನು ಹೇಳ್ತಾ ಇದ್ದಾನೆ? ದೇವರಿಗೆ ಮಾತ್ರ ನೀನು ನಮಸ್ಕಾರ ಮಾಡಬೇಕು ಅಡ್ಡ ಬಿದ್ದು.
ಇದೇ ಮಾತನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ತಾನು ಶೋಧನೆಗೆ ಸೈತಾನ್ನಿಂದ 40 ದಿವಸಗಳ ಶೋಧನೆಗೆ ಒಳಗಾದಂತ ಸಂದರ್ಭದಲ್ಲಿ ಸೈತಾನನು ಈ ಲೋಕದ ಎಲ್ಲಾ ವೈಭವಗಳನ್ನ ಆತನಿಗೆ ತೋರಿಸಿ, ಇವೆಲ್ಲ ನನ್ನ ಕೈಲಿದೆ, ನಾನು ನಿನಗೆ ಕೊಡ್ತೇನೆ, ನೀನು ನನ್ನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡು ಎಂಬುದಾಗಿ ಸೈತಾನನು ಕೇಳಿದಂತ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದು ಅದನ್ನೇ, ನಮ್ಮ ತಂದೆಯಾದ ದೇವರಿಗಲ್ಲದೆ ಬೇರೆ ಯಾರಿಗೂ ಅಡ್ಡ ಬೀಳಬಾರದು. ಈ ವಿಷಯ ನಮಗೆ ಗೊತ್ತಿದೆ. ಇದು ಹೊಸ ಒಡಂಬಡಿಕೆಯ ಕ್ರೈಸ್ತರಿಗೂ ಕೂಡ ಅನ್ವಯವಾಗುವಂಥದ್ದು. ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ನಮಸ್ಕಾರ ಮಾಡುವುದು, ಗೌರವಿಸುವುದು, ಅವರ ಮಾತಿಗೆ ವಿಧೇಯರಾಗಿ ನಡೆಯುವುದರಲ್ಲಿ ಯಾವ ಅಭ್ಯಂತರವೂ ಈ ವಾಕ್ಯಗಳು ನಮಗೆ ಕೊಡುವುದಿಲ್ಲ, ಅಭ್ಯಂತರ ಪಡಿಸುವುದಿಲ್ಲ. ಆದರೆ ವಿಶೇಷವಾದಂತ ಒಂದು ಗೌರವ, ಒಬ್ಬ ವಿಶ್ವಾಸಿ ತನ್ನ ವಿಶ್ವಾಸಿಯ ಕುಟುಂಬದಲ್ಲಿರುವವರು ಮತ್ತು ವಿಶ್ವಾಸಿಯ ಮಕ್ಕಳುಗಳು, ಆ ಕುಟುಂಬದ ಮಕ್ಕಳುಗಳು ಕೂಡ ಯಾವ ಮನುಷ್ಯರು ಇದರಿಗೆ ಅಡ್ಡ ಬಿದ್ದು ಅವರ ಪಾದಕ್ಕೆ ನಮಸ್ಕಾರ ಮಾಡಬಾರದು. ಉನ್ನತವಾದಂತ ದೇವದೂತನೇ ಈ ವಿಷಯವನ್ನ ನಮಗೆ ಪ್ರಕಟಪಡಿಸಿದ್ದಾನೆ. 2 ವಿಷಯದಲ್ಲಿ 2. ಈಗ ನೀವು ಅಂದುಕೊಂಡಿರ್ಬೋದು, ದೇವದೂತರು ಯಾಕೆ ಮನುಷ್ಯರಿಂದ ಆರಾಧನೆ ಹೊಂದುವುದಿಲ್ಲ ಅನ್ನೋದಕ್ಕೆ ಮೊದಲನೇ ಕಾರಣ, ಅವರು ದೇವರಿಗೂ ದೇವರ ಮಕ್ಕಳಿಗೂ ಮತ್ತು ದೇವರ ದಾಸರಿಗೂ ಅವರು ಏನಾಗಿದ್ದಾರೆ, ಸೇವಕರಾಗಿದ್ದಾರೆ, ದಾಸರಾಗಿದ್ದಾರೆ. ಅವರಿಗೆ ಪೋಸ್ಟಿಂಗ್, ಅವರ ಅಪಾಯಿಂಟ್ಮೆಂಟ್ ಮಾಡಿರುವುದು ಕರ್ತನು ತನ್ನ ಮಕ್ಕಳ ಸೇವೆಗಾಗಿ ಎಂಬುದನ್ನ. ಹಾಗಾಗಿ ನಾವು ಸೇವಕರಿಗೆ ನಾವು ಅಡ್ಡ ಬೀಳಬಾರದು, ಅವರನ್ನು ಆರಾಧಿಸಲೂಬಾರದು. ಇದು ಆ ಆರಾಧನೆ ಮತ್ತು ಅಡ್ಡ ಬಿದ್ದು ನಮಸ್ಕಾರ ಮಾಡುವಂತ ಹೌದು, ದೊಡ್ಡ ಗಂಭೀರವಾದಂತ ಗೌರವ. ನಾವು ಮೊಣಕಾಲು ಹಾಕಿದಾಗ ನನ್ನ ತಂದೆಯಾದ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ಆ ಒಂದು ಕೆಲಸವನ್ನ ಮಾಡಬಹುದೇ ವಿನಃ ಬೇರೆ ಯಾರಿಗೂ ನಾವು ಅಡ್ಡ ಬೀಳಲೂಬಾರದು, ನಮಸ್ಕಾರ ಮಾಡಲೂಬಾರದು. ಆದರೆ ಗೌರವಾತ್ಮಕವಾಗಿ ಒಬ್ಬರನ್ನ ನಾವು ಅಪ್ರೋಚ್ ಮಾಡುವಾಗ ಅವರಿಗೆ ನಾವು ನಮಸ್ಕಾರ ಮಾಡುವುದನ್ನ ಈ ವಾಕ್ಯಗಳು ನಮಗೆ ಅಡ್ಡಿಪಡಿಸುವುದಿಲ್ಲ. ಬೇರೆ ವಾದಗಳು ಈ ವಾಕ್ಯದ ಮೇಲೆ ಇಲ್ಲ. ಮತ್ತೆ 2ನೇ ಕಾರಣ, ದೇವದೂತರು ತಾವು ಆರಾಧನೆ ಹೊಂದಿಕೊಳ್ಳದೆ ಇರೋದಕ್ಕೆ ಇರತಕ್ಕಂತ 2ನೇ ಕಾರಣ, ಅವರು ದೇವರ ಮಾತಿನಂತೆ ದೇವರಿಗೆ ಸದಾಕಾಲ ಸ್ತುತಿ ಮಾಡ್ಲಿಕ್ಕೆ ಇರ್ತಕ್ಕಂಥವರು. ಅವರು ದೇವರ ಮಾತಿನಂತೆ ದೇವರಿಗೆ ಸದಾಕಾಲ ಸ್ತುತಿ ಮಾಡುವಂತವರು. ದೇವರ ಮುಂದೆ ಅವ್ರಿಗೆ ಕೂತುಕೊಳ್ಳುವುದಕ್ಕೆ ಯಾವ ಅಧಿಕಾರವೂ ಕೊಟ್ಟಿಲ್ಲ. ನಾವು ಗಮನಿಸೋಣ. ಇರುವಂತ 2 ವಾಕ್ಯಗಳನ್ನ ನಾನು ನಿಮ್ಗೆ ತೋರಿಸಿ ಅದನ್ನ ನಿಮ್ಮ ಮನಸ್ಸಿನಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕೀರ್ತನೆ 148 2ನೇ ಅಧ್ಯಾಯ, 2ನೇ ವಚನ. ಆಂಟೋನಿ ಡಿಸೋಜ ಬ್ರದರ್ ಇದ್ದೀರಾ? ಕೀರ್ತನೆ 148 2 ಮತ್ತು 5ನೇ ವಚನವನ್ನ ದಯಮಾಡಿ ಓದ್ರಿ. ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ, ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯಚಂದ್ರರೇ ಆತನನ್ನು ಸ್ತುತಿಸಿರಿ, ಹೊಳೆಯುವ ಎಲ್ಲಾ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ, ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಅವನ್ನು ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ, ಆತನು ಎಂದಿಗೂ ಮೀರಲಾಗದಂತ ಕಟ್ಟಳೆಯನ್ನು ವಿಧಿಸಿದ್ದಾನೆ. ವಂದನೆಗಳು ಬ್ರದರ್. ನೋಡಿ, ಈ ವಾಕ್ಯ ನಮಗೆ ಏನು ತಿಳಿಸ್ತಾ ಇದೆ? 2ನೇ ವಚನ, ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ. ಆತನನ್ನ ಪರಿಶುದ್ಧನು 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 ಎಂಬುದಾಗಿ ಅವರು ಸ್ತುತಿಸುವಂತವರು. ದೇವದೂತರುಗಳು ದೇವರ ಸುತ್ತಲೂ ದೇವರ ಒಂದು ಸನ್ನಿಧಾನದಲ್ಲಿ ನಿಂತುಕೊಂಡು ಅದನ್ನು ತಿಳಿಸ್ತೇನೆ ಮುಂದೆ. ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಎಲ್ಲಾ ದೂತರೇ ಆತನ ಸೈನ್ಯಗಳೇ ಎಂಬುವಾಗ ಅವರು ದೇವದೂತರೇ ಅಲ್ಲದೆ ಬೇರೆ ಯಾರೂ ಅಲ್ಲ. ಅವರು ದೇವರನ್ನ, ಪರಲೋಕದಲ್ಲಿರುವ ತಂದೆಯಾದ ದೇವರನ್ನ ಯಾವಾಗಲೂ ಸ್ತುತಿಸುವಂತವರಾದ್ದರಿಂದ ಅವರು
ಕರ್ತನಿಗೆ ಸಲ್ಲಬೇಕಾದ ಆ ಘನ ಗಾಂಭೀರ್ಯತೆ ಉಳ್ಳಂತ ಗೌರವವನ್ನ, ಆರಾಧನೆಯನ್ನ ಸ್ವೀಕರಿಸಲು ಅವರು ಇಚ್ಛೆ ಪಡುವುದಿಲ್ಲ. ಇದು ಎರಡನೇ ಕಾರಣ. ಇಲ್ಲಿ ಗಮನಿಸೋಣ, ಇಲ್ಲಿ ಕೆಲವು ವಾಕ್ಯಗಳನ್ನ ಓದಿ ನಾವು ಮುಂದೆ ಸ್ವಲ್ಪ ಗಮನಿಸೋಣ. ಅದರಲ್ಲಿ ಇರುವಂತಹ ಸತ್ಯ. ಸೂರ್ಯಚಂದ್ರರೇ ಆತನನ್ನು ಸ್ತುತಿಸಿರಿ. ಸೂರ್ಯಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಅವನ್ನು ಯುಗ ಯುಗಾಂತರಕ್ಕೆ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದಂತ ಕಟ್ಟಳೆಯನ್ನು ಅವರಿಗೆ ವಿಧಿಸಿದ್ದಾನೆ. ಅಂದರೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಆಕಾಶ, ಜಲರಾಶಿ, ಆಮೇಲೆ ದೇವದೂತರು, ಇವೆಲ್ಲವೂ ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. 5ನೇ ವಾಕ್ಯದ ಮಧ್ಯಭಾಗದಲ್ಲಿ ನೀವು ನೋಡ್ರಿ, ಇವೆಲ್ಲವೂ ನಮ್ಮ ತಂದೆಯಾದ ದೇವರು, ಪರಲೋಕದ ತಂದೆಯಾದ ದೇವರು ಅಪ್ಪಣೆ ಕೊಡಲು ಉಂಟಾದವು. ನಾವು ಎಂತ ಒಂದು ಸೌಭಾಗ್ಯವಂತರು ಎಂಬುದನ್ನ ಈ ವಾಕ್ಯ ನಮಗೆ ತಿಳಿಸುತ್ತದೆ. ನಮಗೆ ಸಿಕ್ಕಿರುವಂತ ದೇವರು ಎಂಥ ದೇವರು, ಎಂತ ಮಹಿಮೆ ಉಳ್ಳ ದೇವರು, ಎಂತ ಪರಾಕ್ರಮಶಾಲಿಯಾದಂತ ದೇವರು, ಶೂರನು, ಯುದ್ಧ ವೀರನು, ಎಲ್ಲವೂ ಆಗಿರ್ತಕ್ಕಂಥ ಸೇನಾಧೀಶ್ವರನಾದ ಯೆಹೋವನು ನಮಗೆ ಸಿಕ್ಕಿರುವಂತ ದೇವರು ಆತನಾಗಿದ್ದಾನೆ. ಆತನು ಅಪ್ಪಣೆ ಕೊಡಲು, ಅಪ್ಪಣೆ ಇಸ್ ಆರ್ಡರ್. ಆತನ ಅಪ್ಪಣೆ ಕೊಡುವಾಗಲೇ ಇವೆಲ್ಲ ಸೂರ್ಯ, ಚಂದ್ರ, ನಕ್ಷತ್ರ, ಜಲರಾಶಿಗಳು, ದೇವದೂತರು ಸಕಲವೂ ಉಂಟಾಗಿದೆ ಆತನ ಅಪ್ಪಣೆ ಕೊಡುವುದರ ಮೂಲಕ. ಆದರೆ ಮನುಷ್ಯನನ್ನ ಮಾತ್ರ ಅಪ್ಪಣೆ ಕೊಟ್ಟು ಉಂಟು ಮಾಡಲಿಲ್ಲ. ದೇವದೂತರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ. ನಮ್ಮನ್ನ ಆ ದಿವಸ ಏಡೆನ್ ತೋಟದಲ್ಲಿ ಮನುಷ್ಯನಿಗೆ ಬೇಕಾಗುವಂತ ಎಲ್ಲಾ ವ್ಯವಸ್ಥೆಗಳನ್ನ, ಪ್ರಕೃತಿಗಳನ್ನ, ಎಲ್ಲ ಜೀವ ಜಂತುಗಳನ್ನ ಉಂಟು ಮಾಡಿ ಅಲ್ಲಿ ಮಣ್ಣನ್ನ ತೆಗೆದು ಆ ಮಣ್ಣನ್ನ ಕಲಿಸಿ ಅದನ್ನ ತನ್ನ ರೂಪಕ್ಕೆ, ತನ್ನ ಹೋಲಿಕೆಗೆ ತಕ್ಕ ಹಾಗೆ ಅವನು ಒಂದು ಬೊಂಬೆಯನ್ನ ಮಾಡಿ ಅದರ ಮೂಗಿನಲ್ಲಿ ತನ್ನ ಉಸಿರನ್ನು ಇಟ್ಟನು, ಊದಿದಾಗ ಆ ಮನುಷ್ಯನು ಜೀವಿಸುವಂತ ಪ್ರಾಣಿಯಾದನು, ಇಲ್ಲ ಮನುಷ್ಯನಾದನು. ಅವನೇ ಪ್ರಥಮ ಮನುಷ್ಯನು. ಅವನು ಆದಾಮನು ಎಂಬುದರ ಮೊದಲನೇ ಅರ್ಥ, ಅದರ ಅರ್ಥ ಮನುಷ್ಯನು ಎಂಬುದಾಗಿ. ನಾವು ಉಂಟಾಗಿರೋದು ಎಷ್ಟು ಒಂದು ಉನ್ನತವಾಗಿ ನಮ್ಮನ್ನ ಸೃಷ್ಟಿಸಿದನು ಅಂತ ಹೇಳಿದ್ರೆ, ಮಾತಿನ ಮೂಲಕ ನಮ್ಮನ್ನ ಸೃಷ್ಟಿಸಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮನ್ನ ಬಹಳ ಉನ್ನತವಾದ ರೀತಿಯಲ್ಲಿ ತನ್ನ ಕೈಯಲ್ಲಿ, ತನ್ನ ಹೋಲಿಕೆಗೆ ತಕ್ಕ ಹಾಗೆ ಆತನು ಮನುಷ್ಯನ ರೀತಿಯಲ್ಲಿ ಒಂದು ಮಣ್ಣಿನಿಂದ ಬೊಂಬೆಯನ್ನ ಮಾಡಿ ತನ್ನ ಉಸಿರನ್ನು ನಮ್ಮಲ್ಲಿ ಊದಿದ್ರಿಂದ ಮನುಷ್ಯನು ಉಂಟಾದನು, ಪ್ರಥಮ ಮನುಷ್ಯನು ಉಂಟಾದನು. ಅನಂತರದಲ್ಲಿ ಆತನ ಗಾಢ ನಿದ್ರೆಯನ್ನು ಬರೆಸಿ ಆ ಆದಾಮನಿಗೆ ಅವನ ಪಕ್ಕೆಯಿಂದ ಒಂದು ಎಲಬನ್ನ ತೆಗೆದು ಅದನ್ನ ಪುನಃ ಚರ್ಮ ಮಾಂಸದಿಂದ ಮುಚ್ಚಿ ಆ ಎಲಬನ್ನ ತೆಗೆದು ಅದನ್ನ ಅವಳನ್ನಾಗಿ ಮಾಡಿ, ಸ್ತ್ರೀಯರನ್ನಾಗಿ ಮಾಡಿ ಆ ಸ್ತ್ರೀಯನ್ನ ಅವನ ಸಂಗಾತಿಯಾಗಿ, ಸಹಧರ್ಮಿಣಿಯಾಗಿ ಆತನು ಕೊಟ್ಟು ಒಂದು ಕುಟುಂಬವನ್ನ ಕಟ್ಟಿದವನು ನಮ್ಮ ದೇವರು. ನಮ್ಮ ಮನುಷ್ಯರು ನಾವು ಯಾವ ರೀತಿಯಲ್ಲೂ ನಾವು ಕಂಡಮ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆದಾಮನು ಅವಳು ಮಾಡಿದಂತ ಆ ಒಂದು ನಂಬಿಕೆಯ ದ್ರೋಹ, ಬ್ರೀಚ್ ಆಫ್ ಟ್ರಸ್ಟ್, ದಟ್ ಈಸ್ ದ ಗ್ರೇಟ್ ಸಿನ್. ಏನಂತ ಹೇಳಿದ್ರೆ, ಕರ್ತನು ಅವರು ನನ್ನನ್ನೇ ಆರಾಧಿಸಬೇಕು, ನನ್ನೊಂದಿಗೆ ಇರಬೇಕು, ನನಗೆ ಸರಿ ಸಮಾನವಾಗಿ ಇಟ್ಟುಕೊಳ್ಳಬೇಕು ಅವರು ನಮ್ಮ ಆಸೆಯಿಂದ ತನ್ನ ರೂಪದಲ್ಲಿಯೇ ಸೃಷ್ಟಿ ಮಾಡಿದಂತ ಆ ಮನುಷ್ಯನು ಸೈತಾನನನ್ನ, ದೇವರ ಶತ್ರು, ದೇವರಿಗೆ ವಿರೋಧಿಯಾದಂತ ಸೈತಾನನ ಮಾತನ್ನ ಕೇಳಿ ಆ ಸೈತಾನನು ಆ ದಿವಸ ಕೊಟ್ಟಂತ ಆ ಬೋಧನೆಯನ್ನ ಅವರು ನಂಬಿ ಅದಕ್ಕೆ ಬೆಲೆಯನ್ನ ಕೊಟ್ಟು ತನ್ನ ಸೃಷ್ಟಿಕರ್ತನಾದ ದೇವರನ್ನ ಅವರು ಸಂಪೂರ್ಣವಾಗಿ ಸಾರಾಸಗಟಾಗಿ ನಿರ್ಲಕ್ಷಿಸಿ, ವಿರೋಧಿಸಿ, ತಿನ್ನಬಾರದು ಎಂದು ಹೇಳಿದಂತ ಆ ಮರದ ಫಲದ ಹಣ್ಣನ್ನು ತಿಂದು ತಪ್ಪು ಮಾಡಿದ್ದು ಅದು ಪಾಪವಾಗಿ ಪರಿಣಮಿಸಿತು. ಅಷ್ಟೇ ಅಲ್ಲ, ಈ ಲೋಕ ಸೈತಾನನ ವಶವಾಯಿತು. ಅಷ್ಟೇ ಅಲ್ಲ, ಈ ಲೋಕವು ಶಾಪಗ್ರಸ್ತವಾಯಿತು. ಇದು ಪಾಪದ ಲೋಕ, ಪಾಪಿಗಳ ಲೋಕವಾಗಿ ಇದು ಮಾರ್ಪಾಡಾಯಿತು. ಆ ದಿವಸ ಇದ್ದಂತ
ಆ ದೈವಿಕ ಸ್ವರೂಪ ಇದ್ದದ್ರಲ್ಲಿ ಇದ್ದಂತ ಆದಾಮನ ರೂಪ ಅದು ವಿರೂಪಗೊಂಡಿತು. ಈ ದಿವಸ ನಮ್ಮ ದೇಹಗಳು ಯಾವ ರೀತಿ ಇದೆಯೋ ಆ ರೀತಿಯಾಗಿ ಆದಾಮನ ದೇಹ ಮಾರ್ಪಾಟಾಗಿ ಹೋಯಿತು. ಅವನು ಮರಣಕ್ಕೆ ದಾಸನಾದನು. ದೇವರು ಹೇಳುವಂತ, ನೀನು ಮಣ್ಣಿನಿಂದ ಬಂದವನು, ಮಣ್ಣಿಗೆ ಹೋಗಬೇಕಂದ್ರೆ ಸೊ ಮಣ್ಣಿನಿಂದ ಬಂದವನು, ನಾನು ಕೊಟ್ಟಂತ ಆ ಪ್ರಭೆಯಲ್ಲಿ ನೀನು ಇರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನೀನು ವಿರುದ್ಧವಾಗಿ ನಡೆದು ನನಗೆ ಕೋಪವನ್ನ ಎಬ್ಬಿಸಿದ್ದಿ. ದೇವರ ಶಾಪ ನಿನ್ನ ಮೇಲೆ ಬಂದಿರುವುದರಿಂದ ನೀನು ಮಣ್ಣಿಗೆ ಹೋಗು ಅಂತ ಹೇಳಿದ್ರೆ, ವಿ ಶುಡ್ ಗೋ ಟು ದ ಹೆಲ್, ಅವನು ನರಕಕ್ಕೆ ಹೋಗು ಎಂಬುದಾಗಿ ಆ ವಾಕ್ಯದ ಅರ್ಥವೇ ಹೊರತು ಬೇರೆ ಯಾವ ಅರ್ಥ ಅಲ್ಲ. ಮಣ್ಣು ಸತ್ತ ಮೇಲೆ ಮನುಷ್ಯನ ಹುಟ್ಟಾಗ್ತಾರಲ್ಲ, ಆ ಅರ್ಥ ಸರ್ವೇ ಸಾಮಾನ್ಯವಾಗಿ ನಾವು ಅದನ್ನು ನೆನೆಸುವಂತಿಲ್ಲ. ಅವನು ಮಣ್ಣಿಗೆ ಸೇರಬೇಕು ಅಂತ ಹೇಳಿದ್ರೆ ಪಾತಾಳಕ್ಕೆ ಹೋಗಬೇಕು. ಪಾತಾಳ ಅಂತ ಹೇಳುವಾಗ ಯಾತನೆಯ ಸ್ಥಳಕ್ಕೆ ನೀನು ಹೋಗಬೇಕು ಎಂಬುದಾಗಿ ಆ ಆದಾಮನಿಗೆ ದೇವರು ಕೊಟ್ಟಂತ ಶಾಪ ಅದಾಗಿದೆ. ಭೂಮಿಯಲ್ಲಿ ಅನೇಕ ವಿಧವಾದ ಆ ಒಂದು ಪ್ಯೂರಿಟಿ ಹೋಯ್ತು, ಆ ಪರಿಶುದ್ಧತೆ ಹೋಯ್ತು, ಆ ಒಂದು ಶುಭ್ರತೆ ಹೋಯ್ತು. ಭೂಮಿ ಸಂಪೂರ್ಣವಾಗಿ ಕಳೆಗಳಿಂದ, ಕೆಟ್ಟ ಕೆಟ್ಟ ವಿಷಯಗಳಿಂದ ತುಂಬಿ ಹೋಯ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇದಾ ಒಂದು ಭೂಮಿಯಲ್ಲಿ ಇರ್ತಕ್ಕಂಥ ಈ ಮನುಷ್ಯ ಸಂತಾನಕ್ಕೆ ದೇವರು ಪರಿಶುದ್ಧರಾದಂತ ತನ್ನ ಒಬ್ಬರ ಅಪ್ಪಣೆ ಮಾಡಿ ಉಂಟು ಮಾಡಿದಂತ ಮಹಿಮಾ ಶರೀರ ಉಳ್ಳಂತ ಬೆಳಕಿನ ದೂತರನ್ನ ಈ ಮನುಷ್ಯರಾದ ನಮಗೆ ಸೇವಕರಾಗಿ ಕೊಟ್ಟಿದ್ದಾನೆ. ಇದು ನಿಮ್ಮಲ್ಲಿ ಜ್ಞಾಪಕವಿರಲಿ. ಇದನ್ನ ತಾತ್ಸಾರ ಮಾಡ್ಬೇಡ್ರಿ, ಯಾವುದೋ ಒಂದು ಸ್ಟೋರಿ ರೀತಿಯಲ್ಲಿ ದಯಮಾಡಿ ಇದು ಕೇಳಬೇಡ್ರಿ. ಇದು ವಾಸ್ತವಿಕವಾದ ಸಂಗತಿ, ನಿಜವಾದ ಸಂಗತಿ ಎಂಬುದಾಗಿ ನೀವು ಕೇಳುವುದೇ ಆದರೆ ದೇವರು ಖಂಡಿತವಾಗಿ ನೀವು ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ನನಗಿಂತಲೂ ಹೆಚ್ಚು ತಿಳಿದುಕೊಂಡು ಅನೇಕರಿಗೆ ಬೋಧಿಸಿರುವವರಾಗಿರ್ತೀರಿ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಅದು ಯೆಶಾಯನ ಪ್ರವಾದನೆ 6ನೇ ಅಧ್ಯಾಯ ಯೆಶಾಯನ ಪ್ರವಾದನೆ 6ನೇ ಅಧ್ಯಾಯ 3ನೇ ವಚನವನ್ನ ದಯಮಾಡಿ ಓದ್ರಿ. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಹಂಗೆ 2ನೇ ವಚನ ಕೂಡ ಓದಿ. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ, 2ರಿಂದ ತನ್ನ ಮುಖವನ್ನು, 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು, 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಸರಿ ಸರಿ ಬ್ರದರ್, ಇದು ಯೆಶಾಯನು ಕಂಡಂತ ಪರಲೋಕ ದರ್ಶನ. ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಸಿಂಹಾಸನಾರೂಢನಾಗಿರುವಂತ ಒಂದು ದರ್ಶನವನ್ನ ಅವನು ಈ ವಾಕ್ಯದಲ್ಲಿ ಬರೆದಿದ್ದಾನೆ. ನಾವು ಯೋಹಾನ 12:41 ಓದುವಾಗ, ಯೋಹಾನ ಬರೆದ ಸುವಾರ್ತೆ 12:41 ಓದುವಾಗ ಈ ಯೆಶಾಯನು ತನ್ನನ್ನ ಕಂಡಿರುವುದಾಗಿ ಯೇಸು ಕ್ರಿಸ್ತನು ತನ್ನ ಬಾಯಿಯಿಂದ ಹೇಳಿದಂತ ವಿಷಯವನ್ನ ನಾವು ಅಲ್ಲಿ ಓದ್ತೇವೆ. ಯೆಶಾಯನು ಆತನ ಮಹಿಮೆಯನ್ನು ನೋಡಿದ್ದರಿಂದ ಆತನ ವಿಷಯದಲ್ಲಿ ಮಾತನಾಡುತ್ತಿರುವಾಗ ಆ ಮಾತನ್ನು ನುಡಿದನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಯೆಶಾಯನು ಕಂಡಂತ ಈ ಮಹಿಮೆಯ ದರ್ಶನವನ್ನ ಕರ್ತನಾದ ಯೇಸು ಕ್ರಿಸ್ತನು ಅದನ್ನ ನಮಗೆ ತಿಳಿಸ್ತಾ ಇದ್ದಾನೆ. ಈ ವಾಕ್ಯದ ನಾವು ಯೋಹಾನ ಬರೆಸುವಾರ್ತೆ 12:41 ಅದರ ಪ್ರಕಾರ ಇಲ್ಲಿ ನೋಡಿ, ಕರ್ತನು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಅಷ್ಟು ವಿಶಾಲವಾದಂತ ಬಟ್ಟೆ ದೇವರು ಹಾಕಿದ ಮಹಿಮೆಯ ಬಟ್ಟೆ. ಈ ದಿವಸಗಳಲ್ಲಿ ನಮ್ಮ ಅನೇಕ ವಿಶ್ವಾಸಿಗಳು ತುಂಡು ಬಟ್ಟೆಗೆ ಬಂದಿದ್ದಾರೆ. ಹೆಣ್ಣು ಮಕ್ಕಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ. They are using knickers and bunions public places. ಅವ್ರಿಗೆ ಅದಾಗಿದೆ, ಆ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ. ಇದನ್ನ ನಾವು ಗಮನಿಸಬೇಕು. ಬಟ್ಟೆ ಬಹಳ ಮುಖ್ಯವಾದದ್ದು ಕರ್ತನ ಸನ್ನಿಧಾನದಲ್ಲಿ. ನಾವು ಬಟ್ಟೆಯನ್ನು ಧರಿಸುವಂತದ್ದು ಕರ್ತನ ಮೆಚ್ಚುವ ರೀತಿಯಲ್ಲಿ ಇರಬೇಕು. ಇಲ್ಲಿ 2ನೇ ವಚನದಲ್ಲಿ ನಾವು ಮುಂದೆ ಓದುವಾಗ ಸೆರಾಫಿಯರು ಇದ್ದರು, ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆ ಉಳ್ಳವನಾಗಿ, 2ರಿಂದ ತನ್ನ ಮುಖವನ್ನು,
ಎರಡರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು ಎರಡನ್ನು ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ನಾನು ಮೊದಲೇ ತಿಳಿಸಿದೆ, ದೇವದೂತರು ನಿಂತುಕೊಳ್ಳುವವರು, ಕೂತುಕೊಳ್ಳುವವರಲ್ಲ. ಅವ್ರು ಎಲ್ಲರೂ ದೇವದೂತರು ಕೂತ್ಕೊಂಡಿದ್ದರು ಎಂಬುದನ್ನು ಸತ್ಯವೇದದಲ್ಲಿ ಎಲ್ಲಿಯೂ ನಾವು ಓದುವುದಿಲ್ಲ. ಅವರು ಕೂತುಕೊಳ್ಳುವವರಲ್ಲ, ಅವರು ನಿಂತುಕೊಳ್ಳುವವರು. ಆದರೆ ನಾವು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯಕ್ಕೆ ಬಂದಾಗ ವಿಶ್ವಾಸಿಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಸಿಂಹಾಸನಗಳ ಮೇಲೆ ಕೂತುಕೊಳ್ಳುತ್ತಾರಂತೆ. ನಮಗಿರ್ತಕ್ಕಂಥ ವ್ಯತ್ಯಾಸ, ನಮಗೂ ದೇವದೂತರಿಗೂ ಇರ್ತಕ್ಕಂಥ ವ್ಯತ್ಯಾಸ ಇದು. ನಾವು ಕರ್ತನ ಜೊತೆಯಲ್ಲಿ ಸಿಂಹಾಸನದಲ್ಲಿ ಕೂರಿಸಿಕೊಳ್ಳುತ್ತಿದ್ದೆ. ಕರ್ತನೆ ಹೇಳಿದ್ದಾನೆ, ನಾನು ಅವರನ್ನ ನನ್ನ ಜೊತೆಯಲ್ಲಿ ಸಿಂಹಾಸನದಲ್ಲಿ ಕೂರಿಸಿಕೊಳ್ಳುವೆನು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದನ್ನ ನಾವು ದೇವರ ವಾಕ್ಯದಲ್ಲಿ ಗ್ರಹಿಸಿಕೊಳ್ಳಬಹುದು. ಈ ವಾಕ್ಯವನ್ನು ನಾವು ನೋಡುವಾಗ ಅದು ಕಾರಣ, ಎರಡನೇ ಕಾರಣದಲ್ಲಿ ಬರತಕ್ಕಂಥ ಮತ್ತೊಂದು ವಿಷಯ, ಅವರು ನಿಂತುಕೊಂಡು ಯಾವಾಗಲೂ ದೇವರಿಗೆ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂಬುದಾಗಿ ಅವರು ಹೇಳುವಂತವರಾದ್ದರಿಂದ ಮನುಷ್ಯರಿಂದಾಗಲಿ ಬೇರೆ ಯಾವುದೇ ರೀತಿಯಲ್ಲೂ ಅವರು ಕರ್ತನ ಬಿಟ್ಟು ಕರ್ತನ ಮುಂದೆ ಅವರು ಆರಾಧನೆಯನ್ನಾಗಲಿ ಪೂಜೆಯನ್ನಾಗಲಿ ಅಥವಾ ಗೌರವವನ್ನಾಗಲಿ ಪಡೆಯುವುದಕ್ಕೆ ಇಚ್ಛೆ ಪಡುವುದಿಲ್ಲ ದೇವದೂತರು. ಈ ಕಾರಣದಿಂದ ಮನುಷ್ಯನು ಕೂಡ ದೇವದೂತರಿಗೆ ಆರಾಧನೆ ಮಾಡುವುದಿಲ್ಲ. ಜ್ಞಾಪಕವಾಗಿ ಇಟ್ಟುಕೊಳ್ಳಿ. ಮೂರನೇ ಕಾರಣವನ್ನ ಹೇಳಿ ನಾನು ನಿಲ್ಲಿಸಬಹುದು ಅಂತ ಕಾಣುತ್ತೆ. ದೇವದೂತರು ಕರ್ತನಿಂದ ಉಂಟಾಗಿದ್ದಾರೆ. ನಾವು ಆಗ್ಲೇ ಓದಿದ್ವಿ ಯೆಶಾಯ ಸ್ವಾಮಿ ಕೀರ್ತನೆ 148:5 ಆತನು ಅಪ್ಪಣೆ ಕೊಡಲು ಉಂಟಾದ, ಅಂದ್ರೆ ದೇವರಿಂದ ಆತನ ಬಾಯ ಮೂಲಕ ಅವರು ಉಂಟಾಗಿರುವುದರಿಂದ ಅವರು ದೇವರಿಗೆ ಸಲ್ಲಿಸ್ತಕ್ಕಂತ ಆ ಗೌರವವನ್ನ ತಾವು ಅಪೇಕ್ಷೆ ಪಡುವುದಿಲ್ಲ. ಇದು ಮೂರನೇ ಕಾರಣ. ಮೂರನೇ ಕಾರಣದಲ್ಲಿ ಮತ್ತೊಂದು ವಾಕ್ಯವನ್ನ ನಿಮಗೆ ತಿಳಿಸ್ತೇನೆ. ಕೀರ್ತನೆ 33:6-9 ನಾನು ಓದಿಸಿರ್ಬೇಕು. ಈಗ ಒಂದ್ ನಿಮಿಷ. ಕೀರ್ತನೆ 33:6-9 ನಾವು ಓದುವ 5ರಿಂದ ನಾವು ಓದುವಾಗ, ಯೆಹೋವನು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ರೀತಿಯಲ್ಲಿಯೂ ಆತನ ಕೈ ಕೆಲಸವನ್ನ ಆ ವಾಕ್ಯವು ನಮಗೆ ತಿಳಿಸ್ತದೆ. ಹಂಗಾಗಿ ಈ ಸಕಲವನ್ನು ಸೃಷ್ಟಿ ಮಾಡಿದಂತ ದೇವರು ಆತನಾಗಿರುವುದರಿಂದ ಆತನ ಬಾಯ ಮೂಲಕ ಮಾತ್ರ ಉಂಟಾದಂತ ಈ ದೇವದೂತರು ತಾವು ಮನುಷ್ಯರಿಂದ ಯಾವುದೇ ರೀತಿಯನ್ನ ಗೌರವವನ್ನಾಗಲಿ ಹೊಗಳಿಕೆಯನ್ನಾಗಲಿ ಅಥವಾ ಪೂಜೆಯನ್ನಾಗಲಿ ಅಥವಾ ಆರಾಧನೆಯಲ್ಲಾಗಲಿ ಹೊಂದಲು ಅಪೇಕ್ಷೆ ಪಡುವುದಿಲ್ಲ. ಅವರು ದೂರ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಅವರು ಅಲ್ಲಿ ನಿಲ್ಲೋದಿಲ್ಲ. ನಾವು 4ನೇ ಕಾರಣವನ್ನ ನಿಮಗೆ ತಿಳಿಸ್ತೇನೆ. ಮನುಷ್ಯರಾದ ನಮಗೆ ದೇವದೂತರಿಗಿಂತಲೂ ಹೆಚ್ಚಿನ ಅಧಿಕಾರವನ್ನು ಈ ಲೋಕದಲ್ಲಿ ಕೊಟ್ಟಿದ್ದಾನೆ. ಮನುಷ್ಯರಾದ ನಮಗೆ ದೇವದೂತರಿಗಿಂತಲೂ ಹೆಚ್ಚಾದ ಗೌರವವನ್ನ ನಮಗೆ ಕೊಟ್ಟಿದ್ದಾನೆ. ಈ ಮನುಷ್ಯರನ್ನ ಎಷ್ಟು ಪ್ರೀತಿ ಮಾಡಿದ್ದಾನೆ ದೇವರು ಎಂಬುದನ್ನ ನಾವು ಅರ್ಥಕೊಳ್ಬೇಕು. ನಾವು ದಯಮಾಡಿ ನನ್ನೊಂದಿಗೆ ಕೀರ್ತನ ಪುಸ್ತಕ 8ನೇ ಅಧ್ಯಾಯ 5ರಿಂದ ಕೆಲವು ವಚನಗಳನ್ನ ನಾನು ಓದ್ತೇನೆ. ಅವನನ್ನು, ಅಂದ್ರೆ ಮನುಷ್ಯನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿಯಲ್ಲ, ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಎಲ್ಲ ಕುರಿ ದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ? ಎಷ್ಟು ನಮ್ಮನ್ನ ಪ್ರೀತಿ ಮಾಡಿದಾನೆ ದೇವರು. ಇಲ್ಲಿ ನೋಡಿ, ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲ. ದೇವದೂತರಿಗೆ ಯಾವುದನ್ನು ಅಧೀನ ಮಾಡಿಲ್ಲ ನಮ್ಮ ದೇವರು, ಮನುಷ್ಯರಿಗೆ ಮಾತ್ರ. ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಿಂದ ನಾನು ಓದ್ತೇನೆ. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು?
ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಇಬ್ರಿಯ ಗ್ರಂಥದ ಕರ್ತನು ಬರೀತಾ ಇರ್ತಕ್ಕಂಥದ್ದು. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನು ಅವನಿಗೆ ಕಿರೀಟವಾಗಿಟ್ಟಿ ಎಲ್ಲವನ್ನು ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು. ಈ ವಾಕ್ಯ ಸ್ವಾಭಾವಿಕವಾಗಿ ನಾವು ಗಮನಿಸುವಾಗ ಇದು ಕರ್ತನಾದ ಯೇಸು ಕ್ರಿಸ್ತನಿಗೆ ಬರೆದಂತದ್ದು ಆಗಿರುತ್ತದೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ದೇವರು ಮಾನ ಪ್ರಭಾವವನ್ನ ಆತನಿಗೆ ಕಿರೀಟವಾಗಿ ಕೊಟ್ಟಿದ್ದಾನೆ. ಎಲ್ಲದರ ಮೇಲೆ ಅವನು ಅಧಿಕಾರ ಉಳ್ಳವನಾಗಿದ್ದಾನೆ. ಎಲ್ಲವನ್ನು ಆತನ ಪಾದ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದಾನೆ. ಇದು ಮನುಷ್ಯರಿಗೆ ಹೇಗೆ ಸಲ್ಲುತ್ತೆ ಎಂಬುದಾಗಿ ನಮ್ಮ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ಅಷ್ಟೇ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಈ ಎಲ್ಲಾ ಬಾಧ್ಯತೆಗಳನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಈ ಎಲ್ಲಾ ಬಾಧ್ಯತೆಗಳನ್ನ ನಾವು ಮುಂದಿನ ಯುಗಗಳಲ್ಲಿ, ಅಂದ್ರೆ ಮುಂದೆ ಆ ಕರ್ತನು ನಮಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಸಂದರ್ಭ ಬರ್ತದೆ. ಆತನ ಬಳಿಯಲ್ಲಿ ನಾವು ಹೋಗಿ ನಾವು ಮಹಿಮಾ ಶರೀರ ಉಳ್ಳವರಾಗಿ ಆತನ ಜೊತೆಯಲ್ಲಿ ಇರುವಾಗ, ಆತನ ಜೊತೆಯಲ್ಲಿ ಪರಲೋಕದ ತಂದೆಯಾದ ದೇವರ ಮುಂದೆ ನಾವು ಆರಾಧನೆಯನ್ನು ಸಲ್ಲಿಸುವಾಗ ಈ ಒಂದು ವಿಷಯವು ನೆರವೇರಿಸಲ್ಪಡುತ್ತದೆ. ಹಾಗಾಗಿ ನಮ್ಮನ್ನ ಯಾಕೆ ದೇವರು ಇಟ್ಟಿದ್ದಾನೆ ಅಂತ ಹೇಳಿದರೆ, ಆತನೊಂದಿಗೆ ಆಳ್ವಿಕೆ ಮಾಡ್ಲಿಕ್ಕೋಸ್ಕರ. ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಆ ಹೊಸ ಯೆರೂಸಲೇಮಿನಲ್ಲಿಯೂ 1000 ವರ್ಷಗಳ ಆಳ್ವಿಕೆಯಲ್ಲಿಯೂ ಕರ್ತನೊಂದಿಗೆ ನಾವು ಆಳ್ವಿಕೆ ಮಾಡಲಿಕ್ಕೆ ಮನುಷ್ಯರಾದ ನಮಗೆ ಮಾತ್ರ ಅವಕಾಶ ಇದೆ ಹೊರತು ದೇವದೂತರಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಈ ಕಾರಣದಿಂದ ಮನುಷ್ಯನು ದೇವದೂತರಿಗಿಂತಲೂ ಕರ್ತನ ದೃಷ್ಟಿಯಲ್ಲಿ ಉನ್ನತನಾದವನು, ಮಾನ ಪ್ರಭಾವಕ್ಕೆ ಅರ್ಹನು, ಕಿರೀಟ ಪ್ರಾಯನವಾಗಿದ್ದಾನೆ. ಕರ್ತನೊಂದಿಗೆ ಆತನು ಎಲ್ಲದರ ಮೇಲೆ ಮನುಷ್ಯರಾದ ನಮ್ಮನ್ನು, ಅಂದ್ರೆ ಆತನ ಮೇಲೆ ವಿಶ್ವಾಸಿಗಳಾದ ಆತನ ಮಕ್ಕಳನ್ನು ಅಧಿಕಾರಯುತವಾಗಿ ಕರ್ತನೊಂದಿಗೆ ಸೇರಿಸಲ್ಪಡುತ್ತೇವೆ, ಇರುತ್ತಾನೆ ಎಂಬುದನ್ನ ಈ ವಾಕ್ಯವು ನಮಗೆ ತಿಳಿಸ್ತದೆ. ಈ 4 ಕಾರಣಗಳು ನಾನು ಕೊಟ್ಟಂತ ಈ 4 ಕಾರಣಗಳೇ ದೇವದೂತರು ಮನುಷ್ಯರಿಂದ ಆರಾಧನೆ ಹೊಂದುವುದಕ್ಕೆ ಅಪೇಕ್ಷೆ ಪಡೆದಿರ್ತಕ್ಕಂಥ ಕಾರಣಗಳಾಗಿದೆ. ನಾನು ಇಷ್ಟಕ್ಕೆ ಇದನ್ನು ನಿಲ್ಲಿಸ್ತೇನೆ. ಬರುವ ಮಂಗಳವಾರ ನನಗೆ ಕರ್ತನ ಚಿತ್ತವಾಗಿ ಅವಕಾಶವನ್ನು ಕರ್ತನ ಕೊಡುವುದಾದರೆ ನಾನು ಇದೇ 10ನೇ ಭಾಗವಾಗಿ 10ನೇ ವ್ಯತ್ಯಾಸವಾಗಿ ದೊಬ್ಬಲ್ಪುಟ್ಟ ದೇವದೂತರು ಇರೋ ದೆವ್ವಗಳಿಗೆ ಅವುಗಳ ಬುದ್ಧಿ ಹೇಗಿದೆ ಅಂತ ಹೇಳಿದ್ರೆ ಮನುಷ್ಯರಿಂದ ಆರಾಧನೆಯನ್ನು ಬಯಸ್ತವೆ ಎಂಬುದರ ಮೇಲೆ ನಾನು ಮಾತನಾಡ್ತೇನೆ. ದಯಮಾಡಿ ಈ ವಿಷಯದಲ್ಲಿ ನೀವೆಲ್ಲರೂ ಕರ್ತನಲ್ಲಿ ಪ್ರಾರ್ಥನೆ ಮಾಡ್ರಿ.